ಇದು 5ನೇ ಟೇಕ್ ತೊಗೊತಾ ಇರೋದು ನನ್ನ ಜೀವನದಲ್ಲಿ ಅಷ್ಟೇ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಕಂಪ್ಲೀಟ್ಲಿ ನನ್ನ ಕ್ಲೋಸ್ ಫ್ರೆಂಡ್ ರಿಸೆಪ್ಷನ್ ಆ್ಯಂಡ್ ಮದುವೆ ಆಗಿರುತ್ತೆ. ಇವತ್ತು ರಿಸೆಪ್ಷನ್ ಇದೆ, ನಾಳೆ ಮದುವೆ ಇದೆ. ಸೊ ಇವಾಗ ನಾನು ಹೊರಡಬೇಕು, ಮನೇಲೇ ಇದ್ದೀನಿ ನಾನಿನ್ನು. ಈ ವ್ಲಾಗಲ್ಲಿ ನಾವು ಫ್ರೆಂಡ್ಸ್ ಹೇಗೆ ಮಜಾ ಮಾಡ್ತೀವಿ, ಮದುವೆಲಿ ನಾವು ಏನೇನೆಲ್ಲ ಮಾಡ್ತೀವಿ, ನಾವು ಯಾವ ಥರ ರೆಡಿ ಆಗ್ತೀವಿ, ನಾವು ಯಾವ ಥರ ತರಲೆಗಳು ಮಾಡ್ತೀವಿ, ಕಂಪ್ಲೀಟ್ ಇಟ್ಸ್ ಆಲ್ ಅಬೌಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು, ನೀವು ತುಂಬ ನಿಮ್ಮ ಫ್ರೆಂಡ್ಸ್ ಜೊತೆ ಕಳೆದಿರೋ ಸಮಯಗಳನ್ನ ನಿಮ್ಗೆ ನೆನಪಾಗುತ್ತೆ ಅನ್ನೋತ ನಾನು ಭಾವಿಸ್ತೀನಿ. ಇವಾಗಿನ ಎರಡೂವರೆ ಆಗಿದೆ. ಸೊ ಇವಾಗ ನಾನು ಹೊರಡಬೇಕು. ಸೊ ಬನ್ನಿ, ಏನೇನೆಲ್ಲ ಮಾಡ್ತೀವಿ, ಹೇಗಿರ್ತೀವಿ ಅಂತ ತೋರಿಸ್ತೀನಿ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ವಿಡಿಯೋ ಮಾಡ್ಕೊತ ಕೂತ್ಕೊಂಡಿದ್ದೀವಿ. ನಾವೇ ಯಾವಾಗಿದ್ರು ಪರ್ಫೆಕ್ಟ್ ಟೈಮಿಂಗ್ ಇರೋದು. ಇಬ್ಬರಿದ್ದಾರೆ ನಮ್ಮ ಫ್ರೆಂಡ್ಸು, ಅವ್ರಿಗೆ ಟೈಮಿಂಗ್ ಸೆನ್ಸೇ ಇಲ್ಲ, ಯಾವಾಗಿದ್ರು ಲೇಟು. ಈಗ ನೋಡಿ ನಮ್ಗೆ ಕಾಯ್ತಾ ನಮ್ಗೆ ಬೋರ್ ಆಗ್ತಿದೆ. ಈಗ ಹೋಟೆಲ್ಗೆ ಹೋಗೋಕ್ಕಿಂತ ಮುಂಚೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ, ಅವ್ರಿಗೂ ಪರಿಚಯ ಮಾಡ್ತೀನಿ. ನಿನ್ನ ಹೆಸರು ಹೇಳ್ಬಿಡೋದ್ರಲ್ಲಿ. ನನ್ನ ಹೆಸರು ಶ್ರೇಯಾ ಅಂತ. ಆ್ಯಂಡ್ ಈ ಗ್ಯಾಂಗ್ ನಾವೆಲ್ಲ ಮೀಟ್ ಆಗಿದ್ದು ಅಥವಾ ಪರಿಚಯ ಆಗಿದ್ದು, ಒಂದು ಹೋಲ್ ಗ್ಯಾಂಗ್ ಅಂತ ಆಗಿದ್ದು ನಮ್ಮ ಟ್ರೈನಿಂಗ್ ಪೀರಿಯಡಲ್ಲಿ. ಅಲ್ಲಿಂದ ಈ ಫ್ರೆಂಡ್ ಏನು ನಾವು ಗ್ಯಾಂಗ್ ಇದೀವಲ್ಲ ಅದಿರೋದು. ನಾನು ಮುಂಚೆನೇ ಹೇಳ್ದಂಗೆ ನಾವು ಯಾವ ಥರ ಮಜಾ ಮಾಡ್ತೀವಿ, ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ, ನಾವು ಹೇಗಿರ್ತೀವಿ ಒಟ್ಟಿಗೆ ಇದ್ದರೆ ನಾವು ಯಾವ ಥರ ಇರ್ತೀವಿ ಅಂತ ನೆಕ್ಸ್ಟ್ ನಿಮಗೆ ಕ್ಲಿಪ್ಸಲ್ಲಿ ಅಥವಾ ನೆಕ್ಸ್ಟ್ ಕ್ಯಾಪ್ಚರ್ಸಲ್ಲಿ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ಡ್. ಆಫ್ಟರ್ ಲಾಂಗ್ 15 ಮಿನಿಟ್ಸ್ ಮೆಟ್ರೋದಲ್ಲಿ ಕೂತ್ಕೊಂಡು ಬೈಸ್ಕೊಂಡು ಈಚೆ ಬಂದಾದ್ಮೇಲೆ ಬರ್ತಾ ಇದ್ದಾರೆ ಇವರು. ಇಲ್ಲಿ ತೋರಿಸ್ತಿರೋ ಹೋಟೆಲಲ್ಲೇ ನಾವು ಈ ಒಂದು ದಿನ ಇವತ್ತು ಸಂಜೆ ನಾವು ಚೆಕ್ ಇನ್ ಆಗಿ ನಾಳೆ ಮಧ್ಯಾಹ್ನ ಚೆಕ್ಔಟ್ ಆಗ್ತಾ ಇರೋದು. ಆ್ಯಂಡ್ ಈ ಹೋಟೆಲಲ್ಲಿ ಕಂಪ್ಲೀಟ್ ನಮಗೆ ರೂಮ್ ಬುಕ್ಕಿಂಗ್ ಎಲ್ಲನೂ ನೋಡ್ಕೊಂಡಿರೋದು ನಮ್ಮ ಫ್ರೆಂಡು. ಯಾವ ಫ್ರೆಂಡು ಅಂತ ಕೇಳೋದೇ ಆದರೆ ಬೇರೆ ಯಾರೂ ಅಲ್ಲ, ನಮ್ಮ ಬ್ರೈಡು. ಸೊ ಟೋಟಲಾಗಿ ನಾವು 4 ಜನ ಇರೋದ್ರಿಂದ 4 ಜನದಿಂದ 2 ರೂಮ್ ಬುಕ್ ಮಾಡಿದ್ದಿದ್ದು. ಆ 2 ರೂಮಲ್ಲಿ ಇದು ಒಂದು ರೂಮು, ಆ್ಯಂಡ್ ಈ ರೂಮಲ್ಲಿ ನನ್ನ 2 ಫ್ರೆಂಡ್ಸ್ ಉಳ್ಕೊಂಡಿದ್ದು, ಆ್ಯಂಡ್ ಇದೊಂದು ಸ್ಮಾಲ್ ರೂಮ್ ಟೂರು. ಈ ರೂಮಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇದ್ದಿದ್ದು. ರಿವ್ಯೂ ಕೊಡಬೇಕು ಈ ರೂಮಿಂದು ಅನ್ನೋದೇ ಆದರೆ ತುಂಬ ಚೆನ್ನಾಗಿತ್ತು. ಹಾಸ್ಪಿಟಾಲಿಟಿ ಇರ್ಬೋದು, ಆ್ಯಂಬಿಯನ್ಸ್ ಇರ್ಬೋದು, ಕಂಫರ್ಟ್ನೆಸ್ ಇರ್ಬೋದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೋಟೆಲ್ಸಲ್ಲಿ ಈ ಥರ ವಾರ್ಮ್ ಲೈಟ್ಸ್ ಇರುತ್ತೆ ಅಲ್ಲ, ಒಂಥರ ಲುಕ್ಕೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಾರ್ಮಲ್ ಲೈಟ್ಸ್ಗಿಂತ ಈ ಥರ ವಾರ್ಮ್ ಲೈಟ್ಸೇ ಚೆನ್ನಾಗಿ ಅನಿಸುತ್ತೆ. ಸೊ ನಮಗಿದ್ದು ತುಂಬ ಕಮ್ಮಿ ಟೈಮ್. ಸೊ ಪಟ ಅಂತ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಇಲ್ಲಿ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಇದನ್ನು ಹಚ್ಕೊಂಡಿದ್ದೀನಿ, ಸ್ನೇಲ್ ಮ್ಯೂಸಿನ್. ಸೊ ಇದನ್ನು ಯೂಸ್ ಮಾಡಿದ್ದೀನಿ. ಈಗ ಸ್ಕಿನ್ ಕೇರಿಗೆ ಹಚ್ಕೋಬೇಕಂದ್ರೆ ಮರ್ತೋಯ್ತಲ್ಲ ಗುರು. ಹಾಂ, ನೆಕ್ಸ್ಟ್ ಇದು ನಾನು ಡಮ್ಯಾಟ್ ನೆಕ್ಸ್ಟ್ ರೆಕಮೆಂಡ್ ಮಾಡಿರೋವಂಥದ್ದು ಫೇಸ್ ಮಾಸ್ಟ್. ಓಕೆನಾ? ಇದು ನನಗೇನು ಯೂಸ್ ಮಾಡಿದೆ, ಇದು ಸನ್ಸ್ಕ್ರೀನಾಗೂ ವರ್ಕ್ ಆಗುತ್ತೆ, ಆ್ಯಂಡ್ ಮಾಯ್ಶ್ಚರೈಸರ್ಗೂ ವರ್ಕ್ ಆಗುತ್ತೆ. ಆ್ಯಂಡ್ SPF 15 ಇದು 30, 60 ಎಲ್ಲ ಅಲ್ಲ, ಇದೆಲ್ಲ ಏನು ಇಂಡೋರ್ಸ್ಗೆ ಅಷ್ಟೆ. ಇದಾಗಿ ಮೇಕಪ್ ಮಾಡ್ಕೊಂಡ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಾನು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ.
ನೀಟಾಗಿ ಚುಚ್ಚು. ಇದಾಗ್ತಿದೆ ಇಲ್ಲಿ, ನಾವೇನು ಟಿ ವಿ ಆನ್ ಮಾಡೋದಲ್ಲ. ನಾನು ಮೇಕಪ್ ತುಂಬ ಮಿನಿಮಲ್ ಆಗಿ ಮಾಡೋದು. ಸೊ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಎಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಶಾರ್ಟ್ಸಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ಟೈಮ್ ಇದ್ದರೆ ಅದನ್ನು ಚೆಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನಾವಲ್ಲಿ ಬೀಚ್ ಆಗಿ ಫೋಟೋಸ್ ತಕ್ಕೊಂಡು ಎಂಜಾಯ್ ಮಾಡಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಹೋಗುವಾಗ ಟ್ರಾಫಿಕ್ ಬಿದ್ದಾದ್ಮೇಲೆ ಅಲ್ಲೊಂದು ದೊಡ್ಡ ಜಗಳ ನಡೀತಾ ಇತ್ತು. ಸೊ ನಾವದು ಸ್ವಲ್ಪ ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ವಿ. ಇವತ್ತು ನನ್ನ ಬ್ಲಾಗ್ ನೋಡಿದ್ರೆ ನನ್ನ ಮನೆ ಮರಗಡೆ ಕಳೆದಾಳೆ ಅಂತ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಟ್ರಾಫಿಕಲ್ಲೇ ಅರ್ಧ ಸುಸ್ತಾಗೋಯ್ತು ನಮಗೆ. ಸೊ ಬಂದು ಫ್ರೆಶ್ ಅಪ್ ಆಗಿ ಹೊರಟೆ ಹೊಡೆದು ಇವಾಗ ಬಿದ್ಕೋತೀವಿ. ಬೆಳಗ್ಗೆ 4:15 ಅಲಾರಾಮ್ ಇಟ್ಕೊಂಡು ಎದ್ದಿದ್ದಾಯಿತು. ಏನಕ್ಕೆ ಇಷ್ಟು ಬೇಗ ಅನ್ನೋದಾದರೆ ಮುಹೂರ್ತ ಬೇಗ ಇತ್ತು ಆ್ಯಂಡ್ ಈವನ್ ಹುಡುಗಿರು ರೆಡಿ ಆಗೋದು ಟೈಮ್ ತೊಗೊಳ್ತಾರೆ ಅಂತ ನಿಮಗೂ ಗೊತ್ತೇ ಇದೆ. ಸೊ ಅದೇ ರೀಸನ್ಗೆ. ಪೋಸ್ಟ್ ಕೊಡ್ರೆ ಈಗ ಮಸ್ತ್ ಕಾಣಿಸ್ತಿದೀವಲ್ಲ. ಇಲ್ವೇ ಬೆಲ್ ಅಜೀಬಲ್ಲ ಅಜೀಬಿದು. ಸೀರಿಯಸ್ಲಿ ಕಾನ್ಶಿಯಸ್ ಮಾಡಿ ಕಾನ್ಶಿಯಸ್ ಮಾಡ್ತಾನೆ. ಚಂದ ಅಷ್ಟೇ ಸಾಕು. ಟಿಪಿಕಲ್ ಅನ್ಮ್ಯಾರಿಡ್ ಆಂಟೀಸ್. ಅಗ್ರೀಡ್. ಕೆಳಗಿದಲ್ಲ ಗ್ರೌಂಡ್ ಫ್ಲೋರ್, ಅಲ್ಲೋಗಿ ಕೂತ್ಕೊಳ್ಳೋಣ. ನಾವು ಬುಕ್ ಮಾಡ್ತೀವಿ. ಸೊ ಇಲ್ಲಿಗೆ ರಿಸೆಪ್ಷನ್ ಮದುವೆ ಎರಡೂ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.